ಹಲೋ. ಹಲೋ, ನಮಸ್ತೆ ಅಣ್ಣ. ನಾನು ಕಿರಣ್ ಅಣ್ಣ, ಹಾ ಕಿತ್ತಡಿ ಕಿರಣ್ ಅಣ್ಣ. ಹಾ ಕಿತ್ತಡಿ ಕ್ಯಾರೆ. ಏನ್ ಇವಾಗ ನಿನಗೆ ವಿಶ್ವಮಾನ್ಯವಾಗುತ್ತಾ ಹೊರಟಿತಿಯಲ್ಲೋ ನೀನು? ಥ್ಯಾಂಕ್ಸ್ ಅಣ್ಣ. ಎಲ್ಲ ನೀವು ಆಗತ್ತೆ. ಹಿಂದೆ ಮುಂದೆ ನೋಡ್ಬೇಡ, ಧೈರ್ಯವಾಗಿ ಮುನ್ನುಗ್ಗು. ಸತ್ರೆ ಸಾಯ್ಲಿ, ಬದುಕಿದ್ರೆ ಬದುಕ್ಲಿ. ಡೂ ಆರ್ ಡೈ, ಮಾಡು ಅಥವಾ ಮಡಿ, ಖತಮ್ ಮಾಡಲ್ಲ. ಎಂಜಾಯ್ ಮಾಡು ಲೈಫ್ ನ. ಅಣ್ಣ LLB ಮುಗಿಸ್ದೆ. ಗೊತ್ತು ನನಗೆ, ಮಲ್ಟಿ ಟಾಸ್ಕಿಂಗ್ ಪರ್ಸನ್. ನಿನ್ ಜೀವನದಲ್ಲಿ ಎಲ್ಲ ನಡೀತಾ ಇದೆ, ಒಂದು ಗರ್ಲ್ ಫ್ರೆಂಡ್ ಸಿಗ್ತಾ ಇಲ್ಲ ಪಾಪ. ಹೌದಣ್ಣ, ಇಲ್ಲಿ ತೊಂದ್ರೆ ಇಲ್ಲ ಅಣ್ಣ. ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೀನಿ ಅಣ್ಣ. ಬೈಕಿಂಗ್ ಅಂತ ಸೂಪರ್ ಆಗಿ ಮಾಡ್ತಾ ಇದೀಯಾ. ಬ್ಯಾನ್ ಆನ್ಲೈನ್ ಗೆ ನಿನ್ ಕಾಲ್ ಮುಟ್ಬೇಕು ನಾನು. ನಿನ್ ಧೈರ್ಯ ಬೇಕು. ತುಂಬಾ ಚೆನ್ನಾಗಿ ಮಾಡ್ತಾ ಇದೀನಿ. ನಮಗಿಂತ ನಾವ್ ಏನು ಇಲ್ಲ ನಿನ್ ಮುಂದೆ ಪಾಪ. ಡೆಡಿಕೇಶನ್ ತುಂಬಾ ರೆಸ್ಪಾನ್ಸ್ ಇದೆ ಅಣ್ಣ. ಮೇ ಬಿ ನಾನು ಅದೇ ಅನ್ಕೊಂತೀನಿ, ನೀವು ಸಿಕ್ಕಿಲ್ಲ ಅಂದಿದ್ರೆ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡ್ ಬಂದು ಮೊಮೆಂಟ್ ಅಲ್ಲಿ ಬಿಡು, ಅವ್ರವ್ರ ಚಾಯ್ಸ್ ಅದು, ನನಗೇನು, ನನ್ಗೆ ದುಡ್ಡು ಬಂದು ಸರಿ ಅಂತ ಮಾಡ್ಬಿಡ್ತಿದ್ದೆ ಅನ್ಸುತ್ತೆ. ಮೇ ಬಿ ಅಲ್ಲಿ ಕಿತ್ತಡಿ ನಡಿಗೆಗೆ ಬಂದು ನನ್ಗೆ ಅದೊಂದು ಚೆನ್ನಾಗಿ ಅರಿವಾಯ್ತು ಅಣ್ಣ. ಎಷ್ಟೋ ಜನ ವಾರಕ್ಕಿಲ್ಲ ಅಂತಂದ್ರು ಅಣ್ಣ 2 ರಿಂದ 3 ಮೆಸೇಜು, ಅಣ್ಣ ಅವ್ರು ಸತ್ತೋದ್ರು, ಇವ್ರು ಸತ್ತೋದ್ರು, ರಮ್ಯಾ ಅಡಿ ಹಿಂಗಾದ ಹಂಗಾದ ಅಂತ ಬರ್ತಾನೆ ಇರ್ತದೆ ಅಣ್ಣ. ನಿನ್ನಂಗೆ ಇನ್ನೊಬ್ಬ ಉಟ್ಕೊಂಡ್ಬಿಡ್ತಾನೆ, ಅವನು ವೃಕ್ಷ ರಕ್ಷಕ್ ಇಳಿದ್ ಬಿಡ್ತಾನೆ, ಇನ್ನೊಬ್ಬ ಉಟ್ಕೋತಾನೆ ಉರುಗ ರಕ್ಷಕ್ ಹುಡ್ಕೋತಾನೆ, ಇನ್ನೊಬ್ಬ ಪಕ್ಷಿಗೋಸ್ಕರ ಉಟ್ಕೋತಾನೆ. ಅವಾಗ ಎಷ್ಟೋ ಜನ ಕಮ್ಮಿ ಆದ್ರು ಅಣ್ಣ. ಈಗ ಮೊದ್ಲು ಆರಾಮಾಗಿ ಯೂಟ್ಯೂಬರ್ಸ್ ಈಸಿಯಾಗಿ ಮಾಡ್ಬಿಡ್ತಾ ಇದ್ರು, ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಇವತ್ತು ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಂತಾರೆ ಅಣ್ಣ. ಹಂಗೂ ಅವ್ರು ಮಾಡಿದ್ರು ಬೈತಾರೆ ಜನ ಅಂತ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಂತಿದ್ದಾರೆ. ಆ ಲೆವೆಲ್ಗೆ ಗೊತ್ತೇ ಇರ್ಲಿಲ್ಲ ಕಣ ಆನ್ಲೈನ್ ಆಡೋದ್ರಿಂದ ತೊಂದರೆ ಆಗುತ್ತೆ ಅಂತ. ಆದ್ರೆ ಇವಾಗ ಗೊತ್ತಾಗೋಯ್ತು, ಇದೊಂದು ರಾಷ್ಟ್ರದ್ರೋಹ ಅಂತ ಗೊತ್ತಾಗೋಯ್ತು. ಗೊತ್ತಿದೆ ಅಣ್ಣ, ಗೊತ್ತಿದೆ. ಬೈತಾರೆ ಅಣ್ಣ, ಬಿಟ್ಟಿ ಬೈತಾರೆ ಜನ. ತುಂಬಾ ಅವೇರ್ನೆಸ್ ಕ್ರಿಯೇಟ್ ಆಯ್ತು. ನನಗೂ ಖುಷಿ ಅಣ್ಣ. ಈಗ ನನ್ ಬೈಕಿಂಗ್ ಫ್ರೆಂಡ್ಸ್ ಗಳೆಲ್ಲ ಏನಾದ್ರು ಒಂದ್ ರೈಡ್ ಮಾಡಿದ್ರೆ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾನರ್ ಹಿಡ್ಕೊಂಡು ಹೋಗ್ತಿದ್ರೆ ಬೈಯೋರು, ಇವ್ನ್ ಯಾವನ್ ಹುಚ್ಚ ಅನ್ನೋರು. ಇವಾಗ ಅವ್ರವ್ರ ಹುಡುಗರುಗಳೇ ಬ್ಯಾನರ್ ಹಿಡ್ಕೊಂಡು ಹೋಯ್ತಾ ಇದ್ರು ಅಣ್ಣ ರೈಡ್ಗೆ ಹೋಗ್ಬೇಕಾದ್ರೆ. ಏನು ಅದ್ರಲ್ಲಿ ಏನ್ ಖರ್ಚೇನಾಗಲ್ಲ ಅಣ್ಣ. ಹೋಗ್ಬೇಕಾದ್ರೆ ಒಂದ್ ವಿಡಿಯೋದಲ್ಲಿ ಸೇರಿದ್ಮೇಲೆ ಒಂದ್ ವಿಡಿಯೋದಲ್ಲಿ ಹೇಳಿದ್ರೆ ಸಾಕು, ನೋಡೋ ಜನ 10,000 20,000 ಜನಕ್ಕೆ ಗೊತ್ತಾಗುತ್ತೆ. ಅವ್ರು ಇನ್ನೊಂದು 10 ಜನಕ್ಕೆ ಕೇಳ್ತಾರೆ. ಇಲ್ಲ, ನೀನ್ ಒಳ್ಳೆ ಸಾಧನೆ ಮಾಡ್ತಾ ಇದೀಯಾ. ನೀನು ಸಾಲ ಒಂದು ಆಗದಂಗೆ ನೋಡ್ಕೋ. ಇಷ್ಟ ಬಂದಂಗೆ ಓಡಾಡೋ, ಕೂಡಿಡ್ಬೇಡ ಹಣ, ಓಡಾಡು. ಪ್ರಪಂಚ ಎಲ್ಲ ಸುತ್ತು. ಕಣ್ಣಿಗಿಂತ ಕಾಲು ಕಲಿಸುವ ಬುದ್ಧಿ ಜಾಸ್ತಿ ಬಂಗಾರು, ಕಾಲಿಗಿಂತ ಚಕ್ರ ಕಲಿಸುವ ಬುದ್ಧಿ ಜಾಸ್ತಿ ಕಣ. ನೀನ್ ಚಕ್ರದ ಮೇಲೆ ಓಡಾಡ್ತಾ ಇದೀಯಾ, ಒಳ್ಳೇದಾಗ್ಲಿ. ಅದೇ ಅಣ್ಣ, ಈಗ ಅದೇ ಲಂಡನ್ ಹೋಗ್ತಾ ಇದೀನಿ ಅಣ್ಣ. ಈ ತಿಂಗಳು ಎಂಡಲ್ಲಿ, ಇಲ್ಲ ಅಂದ್ರೆ ಜುಲೈ ಇದರಲ್ಲಿ. ನಿಮ್ಗೆ ಆಗ್ಲೇ ಮಾಡೋಣ ಅಂತ ಅನ್ಕೊಂಡೆ. ಸ್ವಲ್ಪ ವೀಸಾ ಎಲ್ಲ ಕನ್ಫರ್ಮ್ ಆಗ್ಲಿ ಅಂತ ವೇಟ್ ಮಾಡ್ತಿದ್ದೆ. ಆಶೀರ್ವಾದ ಆಗತ್ತೆ. ಎಲ್ಲ ನೋಡ್ಕೊಂಡು ಹೋಗ್ತೀವಿ ನೀನು. ಎಲ್ಲ ಲಂಡನ್, ಯುರೋಪ್ ಎಲ್ಲ ನೋಡ್ತೀಯ ನೀನು. ಥ್ಯಾಂಕ್ಸ್ ಅಣ್ಣ. ಮತ್ತೀಗ ಅಣ್ಣ LLB ಕಂಪ್ಲೀಟ್ ಮಾಡಿದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಣ್ಣ ಮೈಸೂರಲ್ಲಿ. LLB ಕಂಪ್ಲೀಟ್ ಮಾಡಿದ್ರೆ ನೀನು ಒಳ್ಳೆ ಸಾಧನೆ ಅದು, ನಿಜವಾಗ್ಲು. ಹೌದು ಅಣ್ಣ, ಇಂಜಿನಿಯರಿಂಗ್ ಗಿಂತ ಒಳ್ಳೆ ಸಾಧನೆ ಅದು. ನಿನ್ನ ಯಾವತ್ತೂ ನಿನಗೆ ಈ ಅಕ್ಟೋಬರ್ ಅಲ್ಲಿ ಒಳ್ಳೆ ಸಂಗಾತಿ ಸಿಗ್ತಾಳೆ, ಅಡ್ವೆಂಚರಸ್ ಸಂಗಾತಿ. ಲವ್ ಮ್ಯಾರೇಜ್ ಆಗತ್ತೆ ನಿನ್ಗೆ. ಒಳ್ಳೆ ನಿನ್ನ ಮನ್ಸು, ನಿನ್ನ ಗುಣಗಳನ್ನ ಇಷ್ಟಪಡುವಂತ ಹುಡುಗಿ ಸಿಗ್ತಾಳೆ. ನೀವಿಬ್ರು ಬೈಕಲ್ಲಿ ಓಡಾಡೋ ಹುಡುಗಿ ಸಿಗ್ತಾರೆ. ಒಳ್ಳೇದಾಗ್ಲಿ ನಿಂಗೆ. ಅಣ್ಣ ನನ್ಗೆ ಒಂದೇ ಒಂದು ಡೌಟ್ ಇತ್ತು ಅಣ್ಣ, ಒಂದು ಕ್ಲಾರಿಫೈ ಮಾಡ್ಕೊಬೇಕಿತ್ತು ಅಣ್ಣ. ಈ ಕನ್ನಡ ಫ್ಲಾಗ್ ನ ನಾವು ಎಲ್ಲರೂ ಈಗ ಸುಮಾರು ಜನ ಹಾರಿಸ್ತಾ ಇದಾರೆ, ಅಂದ್ರೆ ಹೊರಗಡೆ ಹೋದಾಗ ಕನ್ನಡ ಫ್ಲಾಗ್ ನ ಹಾರಿಸ್ತಾ ಇದಾರಲ್ಲ. ನನಗೆ ತುಂಬಾ ದಿನದಿಂದ ಒಂದು ಡೌಟ್ ಅಣ್ಣ. ಏನು ಅಂದ್ರೆ, ಫ್ಲಾಗ್ ಅನ್ನೋದು ಒಂದು ಆಕ್ರಮಣದ ಸಂಕೇತ. ಅಂದ್ರೆ ನಾನು ಈ ಜಾಗನ ಆಕ್ರಮಿಸ್ಕೊಂಡಿದ್ದೀನಿ ಅನ್ನೋ ಸಂಕೇತನೇ ತೋರಿಸುತ್ತಲ್ಲ. ಬೇರೆ ಕಡೆ ಹೋಗಿ ನಾನು ಫ್ಲಾಗ್ ನ ತಗೊಂಡ್ರೆ, ಈಗ ನಾನು ವಿಧಾನಸೌಧದಲ್ಲಿ ರೈಡ್ ನ ಶುರು ಮಾಡ್ಬಿಟ್ಟು ವಾಪಸ್ ಸಾಧನೆ ಮಾಡಿ ಬಂದಾದ್ಮೇಲೆ ನಾನು ಕನ್ನಡ ಬಾವುಟ ಹಾರಿಸ್ತೀನಿ, ಅದು ಓಕೆ. ಆದ್ರೆ ಅದೇ ವಿಧಾನಸೌಧದಲ್ಲಿ ಈಗ ಯಾರೋ ತಮಿಳ್ನಾಡವರು ಅಥವಾ ಬೇರೆ ಬೇರೆ ರಾಷ್ಟ್ರದಿಂದ ಬಂದವರು ಬಂದು ಫ್ಲಾಗ್ ಹಾರಿಸಿದಾಗ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಲ್ವಾ? ಹಂಗಿರ್ಬೇಕಾದ್ರೆ ನಾವು ಹೊರಗಡೆ ಹೋದಾಗ ನಾವು ಕನ್ನಡ ಫ್ಲಾಗ್ ನ ಹಾರಿಸ್ಬೋದಾ? ಬೇಕಾದ್ರೆ ಈಗ ನಾನು ಇಲ್ಲಿ ನನ್ನ ಜಾಕೆಟ್ ಮೇಲೆ ಒಂದ್ ಸಣ್ಣದಾಗ ಒಂದ್ ಶಾಲುನೋ ಅಥವಾ ಒಂದು ಸಂಕೇತನೋ ಹಾಕೊಂತೀನಿ, ನಾನು ಕನ್ನಡಿಗ ಅನ್ನೋ ತರ. ಬಟ್ ಆದ್ರೆ ಇನ್ನೊಂದ್ ಜಾಗದಲ್ಲಿ ಹೋಗಿ ನಾನು ನನ್ನ ಫ್ಲಾಗ್ ನ ಹಿಡಿಯೋದು ಎಷ್ಟ್ರ ಮಟ್ಟಿಗೆ ಸರಿ, ಅಥವಾ ಹಿಡಿಲ್ಬೋದಾ? ಇದ್ರ ಬಗ್ಗೆ ಒಂಚೂರು ಕ್ಲಾರಿಟಿ ಇದ್ರೆ ಕೊಡಿ ಅಣ್ಣ. ನಾವು ಇನ್ನೊಬ್ಬರ ಫ್ಲಾಗ್ ನ ನಮ್ಮ ಮನೆಯಲ್ಲಿ ಹಾರಿಸಲು ಬದ್ಧನಾದ್ರೆ, ಸಿದ್ಧನಾದ್ರೆ
ನಾವು ನಮ್ಮ ಫ್ಲಾಗ್ ನ ಇನ್ನೊಬ್ಬರ ಮನೆ ಮೇಲೆ ಹಾರಿಸಿ ತೋರಿಸಬಹುದು. ನೋಡ್ರ ನಿಮ್ ಫ್ಲಾಗ್ ನಾನು ಹಾರಿಸಿದೀನಿ, ನಮ್ ಫ್ಲಾಗ್ ನಿಮ್ ಮನೇಲಿ ಹಾರಿಸ್ತೀನಿ ಅಂತ ಹೇಳ್ಬೋದು. ಇಲ್ಲಿ ನಾವು ಇನ್ನೊಬ್ಬರನ್ನ ದ್ವೇಷಿಸ್ತಾ ಇದೀವಿ, ಅದು ದ್ವೇಷ ಬಿಡ್ಬೇಕು ಫಸ್ಟ್. ನಂಬರ್ 1, ನಮ್ಮ ಫ್ಲಾಗ್ ನ ನಮ್ಮ ಶರ್ಟ್ ಮೇಲೆ ನಮ್ಮ ಬೈಕ್ ಮೇಲೆ ಹಾಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಆದ್ರೆ ಕಂಡವರ ಆಸ್ತಿಗಳ ಮೇಲೆ ಹಾಕ್ಬೇಕು ಅನ್ನೋದು ಆಕ್ರಮಣದ ಸಂಕೇತ. ಅದು ಒಳ್ಳೇದಲ್ಲ. ಅದಕ್ಕಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದ್ರು ನಾವು ಎಲ್ಲಿ ಬೇಕಾದ್ರೂ ಆರಿಸಬಹುದು. ಹೌದು, ರಾಜಾರೋಷವಾಗಿ ನನ್ನ ತಾಯ್ನಾಡು ಎಲ್ಲಿ ಬೇಕಾದ್ರೂ ಆರಿಸಬಹುದು. ಹೌದಣ್ಣ. ಇನ್ನೊಂದು ರಾಷ್ಟ್ರಕ್ಕೆ ಹೋದಾಗ ಅವರ ಫ್ಲಾಗ್ ಗೆ ನಾವು ಗೌರವ ಕೊಟ್ಟು ಅವ್ರು ನಮ್ಮ ಫ್ಲಾಗ್ ಗೆ ಅವಾಗ ಗೌರವ ಕೊಡ್ತಾರೆ. ಅದ್ ಬಿಟ್ಟು ಅವ್ರನ್ನ ದ್ವೇಷ ಮಾಡಿ ನಮ್ ಫ್ಲಾಗ್ ನ ಅವ್ರ ರಕ್ತದ ಮೇಲೆ ಆರಿಸ್ಬೇಕು ಅಂದ್ರೆ ಅದು ದುಃಖದ ಸಂಕೇತ. ಇವತ್ತು ನಾವು ಗೆಲ್ತೀವಿ, ನಾಳೆ ಅವರು ತುಳಿತಾರೆ. ಇದು ಒಳ್ಳೇದಲ್ಲ. ಇದು ನಾವೆಲ್ಲ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು, ಅದು ನಾವು ಇರ್ಬೇಕು. ಬಟ್ ಈ ಭಾರತದ ರಾಷ್ಟ್ರ ಧ್ವಜವನ್ನ ಎಲ್ಲಿ ಬೇಕಾದ್ರೂ ಹಾರಿಸಬಹುದು, ಆಲ್ ಓವರ್ ಇಂಡಿಯಾ ಅಲ್ವಾ? ಅಣ್ಣ ಇದೊಂದು ಡೌಟ್ ಇತ್ತು ಅಣ್ಣ. ಯಾಕಂದ್ರೆ ನಾನು ಇಷ್ಟು ರೈಡ್ ಅಲ್ಲಿ ನನ್ಗೆ ಇದು ಅವಾಗಿಂದನೂ ನನ್ಗೆ ಅದು ತಲೆಯಲ್ಲಿ ಇದೆ ಅಣ್ಣ. ಅದ್ರ ಚಟುವಟಿಕೆ ಇದು ಮಾಡದ್ ಮೇ ಬಿ ಬೇರೆಯವ್ರು ಮಾಡ್ತಾ ಇದಾರೆ. ಪುಣ್ಯ ಮಾಡಿದೀವೋ ಗೊತ್ತಿಲ್ಲ. ನಮ್ಮ ಭಾರತದ ಧ್ವಜಾನು ಸುಂದರ ವಿಶ್ವದಲ್ಲಿ, ಮತ್ತೆ ಕನ್ನಡದ ಧ್ವಜಾನು ಸುಂದರ ಕಾಣೋದು. ಅರಿಶಿನ ಕುಂಕುಮ ಎಷ್ಟ್ ಚೆನ್ನಾಗಿದೆ ಅಂದ್ರೆ, ಮೇಲೆ ಅರಿಶಿನ ಕೆಳಗಡೆ ಕುಂಕುಮ. ಅದ್ ಯಾರು ಡಿಸೈನ್ ಮಾಡಿದ್ರು ಅವ್ರ ಕಾಲ್ಗೆ ನಮಸ್ಕಾರ ಮಾಡ್ಬೇಕು, ಹಣೆ ಹಚ್ಚಿ ನಮಸ್ಕಾರ ಮಾಡ್ಬೇಕು. ಅದು ಏನೋ ಒಂದು ಮಧುರವಾದ ಬಣ್ಣ ಕಾಣೋದು, ಸೌಭಾಗ್ಯದ ಬಣ್ಣ ಅದು. ಅದು ನಮ್ಗೆ ಸಿಕ್ಕಿದ್ದು ನಮ್ಮ ಸಂತೋಷ ಅಲ್ಲೇನೋ. ಆಮೇಲೆ ಅಣ್ಣ ನನ್ಗೆ ಅದು ಇನ್ನೊಂದು ದುಃಖದ ಸಂಗತಿ ಇದೆ ಅಣ್ಣ. ಅಂದ್ರೆ ಯಾರೋ ಒಬ್ರು ಹೇಳ್ತಾರೆ, ಯಾಕೆ ನೀವಲ್ಲಿ ಬಾವುಟ ಹಾರಿಸ್ಲಿಲ್ಲ ಅಂದಾಗ, ಅಲ್ಲಿ ಇದಿದೆ, ತೊಂದ್ರೆ ಇದೆ, ಅಲ್ಲೆಲ್ಲ ಹಾರಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅಂದ್ರೆ ನನ್ನ ತಾಯಿ ಕನ್ನಡಾಂಬೆನ ನಾನು ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಹೆದರ್ಕೊಂಡು ಯಾಕೆ ಹಿಡ್ಕೊಬೇಕು? ಅದ್ರ ಬದಲು ನನ್ನ ರಾಜ್ಯದಲ್ಲಿ ನನ್ನ ಮನೆಯಲ್ಲಿ ರಾಜಾರೋಷವಾಗಿ ಎಲ್ಲಿ ಬೇಕಾದ್ರೂ ಹಿಡಿಬಹುದು. ನೀನು ಹಿಮಾಲಯದ ಶಿಖರ ಹತ್ತು ಬಿಟ್ಟು ಆ ಶಿಖರದ ಮೇಲೆ ಕನ್ನಡದ ಧ್ವಜವನ್ನು ಹಾರಿಸಬಹುದು, ಭಾರತದ ಧ್ವಜವನ್ನು ಹಾರಿಸಬಹುದು. ಮತ್ತೆ ಅಲ್ಲಿ ನೀನು ಇನ್ನು ಕಂಡವರದು ಅಂತಿಲ್ಲ, ಅದು ಪೂರಾ ಭಾರತದ ಪ್ರಾಪರ್ಟಿ ಅದು. ಅದೇ ನೀನು ಇದಕ್ಕೂ ಹೋಗ್ಬೋದು, ನೀನು ಬೇಕಾದ್ರೆ ಟಾಂಜಾನಿಯಾಗ ಹೋಗ್ಬೋದು, ಅಲ್ಲಿ ಕಿಲಿಮಂಜಾರೋಗ್ ಹೋಗ್ಬಿಟ್ಟು ಅಲ್ಲಿ ಕೂಡ ನೀನು ಬೇಕಾದ್ರೆ ನಮ್ ಕರ್ನಾಟಕ ಧ್ವಜ ಹಾರಿಸಬಹುದು, ತಪ್ಪೇನಿಲ್ಲ. ಯಾಕಂದ್ರೆ ಅವೆಲ್ಲ ಅಚೀವ್ಮೆಂಟ್ ಮೌಂಟೇನ್ಸ್. ಅಚೀವ್ಮೆಂಟ್ ಮೌಂಟೇನ್ ನೀನು ಅಚೀವ್ ಮಾಡಿದೀಯಾ. ನೀನು ಅಲ್ಲಿ ಹತ್ತಿ ಹೋಗೋದೇ ಕಷ್ಟ ಅಲ್ವಾ, ಅಂತ ಕಡೆ ನೀನು ಹಾರಿಸಬಹುದಪ್ಪಿ. ಆದ್ರೆ ಸುಮ್ನೆ ಇನ್ನೊಬ್ಬರನ್ನ ರೇಗಿಸೋದಕ್ಕೆ, ಲೇವಡಿ ಮಾಡೋದಕ್ಕೆ, ಹರ್ಟ್ ಮಾಡೋದಕ್ಕೆ ಮಾಡಬಾರದು ಬಂಗಾರ. ನಾನು ಅದೇ ಈಗ ರೈಡ್ ಹೋಗ್ತಿದ್ನಲ್ಲಣ್ಣ, ನನ್ನ ಇದೇನು ಅಂತಂದ್ರೆ, ನಾನು ಇಲ್ಲಿ ಬೆಂಗಳೂರಲ್ಲಿ ಹಾರಿಸೋಣ ಒಂದ್ಸಲ, ಮತ್ತೆ ಹೋಗಿ ಬಂದ್ಮೇಲೆ ಈ ಬೇಕಾದ್ರೆ ಹೊರಗಡೆ ದೇಶಕ್ಕೆ ಹೋದಾಗ್ಲೂ ಈ ಎಂಬೆಸಿಗಳು ಆತರ ಎಲ್ಲಾರು ಇರುತ್ತಲ್ಲ, ಅಲ್ಲಿ ಇಂಡಿಯನ್ ಫ್ಲಾಗ್ ನ ಹಾರಿಸೋಣ ಅಂತ ಅನ್ಕೊಂಡಿದ್ದೀನಿ ಅಣ್ಣ. ಇಲ್ಲ, ಕನ್ನಡದ ಫ್ಲಾಗು ಇಂಡಿಯನ್ ಫ್ಲಾಗ್ ಎರಡೂ ಇರ್ಲಿ ನಿನ್ನ ಬೈಕ್ ಮೇಲೆ. ಬೈಕ್ ಮೇಲೆ ಇರುತ್ತೆ ಅಣ್ಣ, ಬೈಕ್ ಮೇಲೆ ಸಣ್ಣದಾಗ ಫ್ಲಾಗ್ ಇರುತ್ತೆ. ಆದ್ರೆ ನಾನು ರೆಪ್ರೆಸೆಂಟೆಡ್ ಈಗ ನಾನು ಒಬ್ಬ ಭಾರತದಿಂದ ಬಂದಿದ್ದೀನಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ ಎಲ್ಲೋ ಒಂದ್ ಕಡೆ ಹೋದಾಗ. ಆದ್ರೂ ಕೂಡ ನೀನು ಭಾರತದಲ್ಲಿ ಎಲ್ಲಿಂದ, ಕರ್ನಾಟಕದಿಂದ ಅಂತ ಹೇಳ್ಬೋದು. ಆದ್ರೆ ದೊಡ್ಡ ಭಾರತದ ಬಾವುಟ, ಅದ್ರ ಜೊತೆಗೆ ಅದಕ್ಕಿಂತ ಸ್ವಲ್ಪ ಚಿಕ್ಕ ಕರ್ನಾಟಕದ ಬಾವುಟ ಕೂಡ ಹಾರಿಸ್ಬೋದು, ತಪ್ಪೇನಿಲ್ಲ. ವಿದೇಶದಲ್ಲೂ ತಪ್ಪಿಲ್ಲ. ಆದ್ರೆ ನಮ್ಮಲ್ಲೇ ಇರಿಟೇಟ್ ಮಾಡ್ಕೋಬಾರ್ದು, ಒಂದ್ ಕಡೆ ಹೋಗೋದು, ಅದು ತಪ್ಪದು. ಅದು ದ್ವೇಷದ ಇಂಟೆನ್ಷನ್ ಯಾವತ್ತೂ ಒಳ್ಳೇದಲ್ಲಪ್ಪ. ಹೌದಣ್ಣ, ಹೌದು. ಎಲ್ಲರೂ ಒಂದೇ ತಾಯಿ ಮಕ್ಳೇನೆ. ಏನು ನೀವ್ ಹೇಳ್ದಂಗೆ ದೊಡ್ಡಮ್ಮ ಚಿಕ್ಕಮ್ಮ ಅಷ್ಟೇ. ಅದೇ ಅಣ್ಣ, ಹೌದು. ಒಟ್ನಲ್ಲಿ ಒಬ್ಬ ಕನ್ನಡಿಗ ಇಲ್ಲಿವರೆಗೂ ಬಂದಿದ್ದೆ ಅನ್ನೋ ತರ ಬೇಕಾದ್ರೆ ಕನ್ನಡ ಫ್ಲಾಗ್. ಲಂಡನ್ ನಲ್ಲಿ ಕ್ರಾಂತಿ ಬಸವಣ್ಣನ ಮೂರ್ತಿ ಇದೆ ಅಲ್ವಾ, ಅಲ್ಲಿ ಬಸವಣ್ಣನ ಕನ್ನಡದ ಧ್ವಜ ಹಾರಿಸೋದ್ರಲ್ಲಿ ತಪ್ಪು. ಗೊತ್ತಾಯ್ತು. ಯಾಕಂದ್ರೆ ಅದು ನೀನು ಅವ್ರಿಗೆ ತೋರ್ಸಕ್ ಆಗ್ತಿಲ್ಲ, ನೀನು ನಮ್ ಕರ್ನಾಟಕದವ್ರು ನೋಡ್ಲಿ ಅಂತ ಹಾಕ್ತಾ ಇದೀಯ ಅಲ್ವಾ. ಅವ್ರಿಗೇನು ಗೊತ್ತಾಗುತ್ತೆ ಅದು ಯಾವ ಧ್ವಜ ಅಂತ, ಇನ್ನೂ ಗೊತ್ತಿರತ್ತೆ ಅವ್ರಿಗೆ ವಿಶ್ವದಲ್ಲಿ ನೂರಾರು ರಾಷ್ಟ್ರಗಳು, ಅದರೊಳಗೆ ನೂರಾರು ರಾಜ್ಯಗಳು, ಸಾವಿರಾರು ರಾಜ್ಯಗಳು, ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಹಂಗಲ್ಲ. ಅದಕ್ಕೆ ಹೇಳಿದ್ರು, ಎಲ್ಲಿ ಉರಿಯತ್ತೋ ಅಲ್ಲಿ ಮೆಣಸು ಹಾಕಬಾರ್ದು, ಮೆಣಸಿನಕಾಯಿ ಸಿಡಿಸಬಾರ್ದು ಅಲ್ವಪ್ಪ. ಯಾರಿಗೂ ನೋವು ಇಲ್ಲದೆ ಇರೋ ಕಡೆ ಏನ್ ಬೇಕಾದ್ರೂ ಮಾಡೋಣ.
ಹಂಗಾದ್ರೆ ಎರಡು ಬಾವುಟಗಳನ್ನ ತಗೊಂಡು ಹೋಗ್ತೀನಿ ಅಣ್ಣ. ಯಾಕಂದ್ರೆ ನನಗಿದೊಂದು ಡೌಟ್ ಇತ್ತು ಅಣ್ಣ, ಏನು ಅಂದ್ರೆ ಧ್ವಜ ಅನ್ನೋದು ಆಕ್ರಮಣದ ಸಂಕೇತ ಅಲ್ಲ. ಓಕೆ, ಭಾರತದ ಫ್ಲಾಗ್ ನ ಹಾರಿಸ್ತೀವಿ ಅಂದ್ರೆ ಎಲ್ಲೋ ಅದನ್ನು ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲಿ ಎಂಬೆಸಿಗಳಿರುತ್ತೋ ಅಲ್ಲಿ ಪ್ರತಿಯೊಂದು ದೇಶದ್ದು ಫ್ಲಾಗ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಮಾತ್ರ ಭಾರತದ ಹಿಸ್ಟ್ರಿಲಿ ಭಾರತ ಇನ್ನೊಂದು ಕಡೆ ಆಕ್ರಮಿಸಿಕೊಂಡಿಲ್ಲ. ಆಕ್ರಮಣದ ಸಂಕೇತ ಅಂದ್ರೆ ಇವರು ನಮ್ಮ ದೇಶಕ್ಕೆ ಬಂದವರೆಲ್ಲ ಅವ್ರವ್ರ ಧ್ವಜಗಳನ್ನ ನಮ್ಮನ್ನ ಆಕ್ರಮಿಸಿ ಹಾಕೊಂಡ್ರು. ನಮ್ಮನ್ನು ಮಾತ್ರ ಡಿಫೆನ್ಸೇ ಮಾಡ್ತು. ಎಂಟೈರ್ ಹಿಸ್ಟ್ರಿಲಿ ಭಾರತ ತನ್ನನ್ನು ತಾನು ಡಿಫೆನ್ಸ್ ಮಾಡ್ಕೊಂಡೇ ಹೋಯ್ತು, ಅಂದ್ರೆ ಪ್ರತಿಘಾತ ಮಾಡ್ಕೊಂಡೋಯ್ತು. ನಾವು ಇನ್ನೊಂದ್ ಕಡೆ ಧ್ವಜ ಹಾಕೋ ಬದಲು ನಮ್ಮ ಕಡೆ ಧ್ವಜ ಹಾಕದಂಗೆ ನೋಡ್ಕೊಂಡ್ವಿ ನಾವು. ಇದು ಶಾಂತಿಯ ಸಂಕೇತ. ಇದು ನಮ್ಮ ಧ್ವಜದಲ್ಲಿ ಮಾತ್ರ ವೈಟ್ ನೋಡಿ ಎಷ್ಟು ಚೆನ್ನಾಗಿ ಈಕ್ವಲ್ ಶಾಂತಿ ಇದೆ. ಹೌದಣ್ಣ, ಹೌದು ಸತ್ಯ. ಇನ್ ಮಿಕ್ಕಿರೋರು ಜೂಜ್ ಆಡಿಸಿರೋರೆಲ್ಲ ಒಡಸ್ಕೊಂಡ್ ಹೋದ್ರು. ಜೂಜ್ ಆಡಿಸಿರೋರು ನೀನ್ ಮಾಡ್ತಾರೋ ಅವೇರ್ನೆಸ್, ನನ್ ಮಾಡ್ತಾರೋ ಅವೇರ್ನೆಸ್ ಅಲ್ಲಿ ಎರಡೂ ಒಂದೇ ಆದ್ರೂ ಏನಂದ್ರೆ ನೀನು ಶಾಂತಿಯುತವಾಗಿ ಮಾಡ್ತಾ ಇದೀಯಪ್ಪ. ನಾನು ಆಕ್ರೋಶದಿಂದ ನಾನು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಡ್ರೋ ಕತ್ತೆಗಳ ಅಂತ ಹೇಳ್ತಾ ಇದೀನಿ, ನೀನು ಆಡ್ಬೇಡ್ರಪ್ಪ ಅಂತ ಹೇಳ್ತಾ ಇದೀಯ. ಎಷ್ಟು ದೊಡ್ಡತನ ನಿಂದು ಪಾಪ. ನಾನು ಕಸ ಗುಡಿಸ್ಲೇಬೇಕು, ಯಾಕಂದ್ರೆ ನಾನು ಎರಡೂ ಕಡೆ ಮಾಡ್ಬೇಕು. ನಾನು ಕಸ ಹಾಕೋರ್ನು ಬೈತಾ ಇದೀನಿ, ನೀನು ಕಸನ ಗುಡಿಸ್ಕೊಂಡು ಬದುಕ್ರು ಅಂತ ಹೇಳ್ತಾ ಇದೀಯ. ಎಷ್ಟ್ ಚೆನ್ನಾಗಿ ನೋಡೋದು ಪಾಪ ನೀನ್ ಚೆನ್ನಾಗಿ ಮಾಡ್ತಾ ಅಂದ್ರೆ ಅಂದ್ರೆ ಅಣ್ಣ ಹೆಂಗಾಗಿದೆ ಅಂದ್ರೆ ನಿಮ್ಗ್ ಶಕ್ತಿ ಇದೆ ಅಣ್ಣ, ಅವ್ರನ್ನ ಮುದುಕ ನಾನು. ನೀನ್ ಶಕ್ತಿವಂತ, ನೀನ್ ಶಕ್ತಿವಂತನ? ಇಲ್ಲಿಂದ ಅಲ್ಲಿ ನಡೆದ್ರೆ ಬಿದ್ದೋಗ ನಾನ್ ಶಕ್ತಿವಂತನ? ಇಲ್ಲ ಅಣ್ಣ, ಮಾನಸಿಕವಾದ ಬಲ ಇದೆಯಲ್ಲ ಅದು ದೇವರಾಣೆ. ನನಗ್ ಮೇ ಬಿ ಅಷ್ಟಿಲ್ಲ ಅಣ್ಣ. ನಾನು ತುಂಬಾ ಜಗಳ ಮಾಡ್ತೀನಿ, ಎಲ್ಲಾರು ಅನ್ಯಾಯ ಕಂಡಾಗ ಮೇ ಬಿ ಅದೆಲ್ಲ ನಿಮ್ ಇನ್ಸ್ಪಿರೇಷನ್. ಇನ್ನೊಂದು ನನಗೆ ಗೌರವ ಇದೆ. ನಾವು ಒಂದ್ ಊರಲ್ಲಿ ಗಿಡ ಕೂಸು ಅಂತ ಒಂದು ಶಿವಲಿಂಗ ಹೋದಾಗ ಕುಣಿಗಲ್ಲಲ್ಲಿ ನೀನ್ ಹತ್ಕೊಂಡೆ. ಕುಣಿಗಲ್ಲ, ಸಾರಿ, ಇದು ಯಾವ್ದು ಕೊಳ್ಳೇಗಾಲದಲ್ಲಿ ಹತ್ಕೊಂಡೆ. ಫಸ್ಟ್ ಟೈಮ್ ಎಲ್ಲಾರು ಸೀಟುಗಳಲ್ಲಿ ಕೂತಿದ್ರೆ ನೀನು ಆ ಮೆಟ್ಲಿರುತ್ತಲ್ಲ ಬಸ್ದು, ಆ ಮೆಟ್ಲ ಹತ್ರ ಕೂತ್ಕೊಂಡೆ. ಯಾರೋ ನೀನು ಹಿಂಗ್ ಕೂತಿದ್ಯಾ ಅಂದೆ. ಒಳ್ಳೆ ಕೋತಿ ಮರಿ ತರ ಕೂತ್ಕೊಂಡ್ಬಿಟ್ಟೆ ನೀನು. ಬೇಜಾರೇ ಮಾಡ್ಕೊಳ್ಳಿಲ್ಲ, ಎಲ್ಲಾರು ಸುಳಿಯೋ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟೆ. ಅವಾಗ್ಲೇ ಅನ್ಕೊಂಡೆ ಇವನು ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾನೆ, ಇವನು ಸಾಮಾನ್ಯ ಅಲ್ಲ, ಎಲ್ಲಿ ಬೇಕಾದ್ರೂ ಮಲಗ್ತಾನೆ, ಎಲ್ಲಿ ಬೇಕಾದ್ರೂ ಕೂತ್ಕೋತಾನೆ ಅಂತ ಅನ್ಕೊಂಡೆ ನಾನು. ದೊಡ್ಡ ವ್ಯಕ್ತಿ ಆದೆ ನೀನು, ಆಗ್ತಾ ಇದೆಯಪ್ಪ ಎಲ್ಲ. ನೀವು ನನ್ಗೆ ಇಲ್ಲೇ ಹೇಳಿದ್ರಿ ಅಣ್ಣ, ಯಾವ್ದ್ರಲ್ಲಿ ನಾವು ಅಕ್ಕಮಹಾದೇವಿ ಅವ್ರದ್ದು ಉಡುತಡಿಗೆ ಹೋಗಿದ್ವಲ್ಲ, ನಾನ್ ಕ್ಯಾಮ್ರಾ ಇಟ್ಕೊಂಡು ಒಂದ್ ಮೂಲೆಯಲ್ಲಿ ನಿಂತಿದ್ದಾಗ ನೀವು ಒಂದ್ 10 ನಿಮಿಷ ನನ್ ಕಣ್ಣನ್ ನೋಡಿ ಒಂದ್ ವಾಕ್ಯ ಕೊಟ್ರಿ. ಇನ್ನೊಂದ್ ಸ್ವಲ್ಪ ದಿನಕ್ಕೆ ನೋಡ್ಕೋ, ಇಡೀ ಕರ್ನಾಟಕ ನಿನ್ ಹೆಸರನ್ನ ಹೇಳುತ್ತೆ ಅಂತಂದ್ರಿ. ಹೌದು, ಇವಾಗ ಕಿತ್ತಡಿ ಕಿರಣ್ ಅಂದ್ರೆ ಎಷ್ಟು ಫೇಮಸ್ ನೀನು. ಮತ್ತೆ ಒಳ್ಳೆ ನಟ ಕೂಡ ನೀನು, ಒಳ್ಳೆ ನಟ, ಒಳ್ಳೆ ನೋಡೋಣ. ನೀವೆಲ್ಲ ಮುಂದೆ ಎಲ್ಲಾ ಮಲ್ಟಿ ಟಾಸ್ಕಿಂಗ್ ಅಲ್ಲಿ ಇರ್ತೀರಿ. ವಿಧಾನಸೌಧ ಕೂಡ ಹತ್ತು, ನೀನು ಒಳ್ಳೆ ಕೆಲ್ಸಗಳು ಮಾಡಿ. ಓಕೆ, ಎಲ್ಲ ಒಳ್ಳೆ ಕೆಲಸ ಮಾಡ್ತಾನೆ ಇರ್ಬೇಕು. ಮಾಡ್ತೀನಿ ಅಣ್ಣ. ನಾನು ಅದೇ ಈಗ ಈ ಲಂಡನ್ ರೈಡ್ ಇತ್ತಲ್ಲ, ಅದನ್ನ ನಿಮ್ಗೆ ಹೇಳ್ಬಿಟ್ಟು ಆಶೀರ್ವಾದ ತಗೋಣ ಮಾಡಿದೆ. ಹೆಂಗ್ ಹೋಗ್ತಾ ಇದೀಯ ನಿನ್ ಗೊತ್ತಾ? ನಮ್ಮನ್ನ ಆಳಿದವರೇ ನಾನು ನಿಮ್ಮಲ್ಲಿಗೆ ಶಾಂತಿ ತೋರಿಸಲು ಬಂದಿದ್ದೇನೆ ಅಂತ ಹೇಳ್ಕೊಂಡು ಹೋಗ್ತಾ ಇದೀಯ ನೀನು. ಇಲ್ಲ ಮಾಡ್ತೀನಿ ಅಣ್ಣ, ಬಿಡಲ್ಲ. ಇದು ಬ್ಯಾನ್ ಆಗೋವರೆಗೂ ಬಿಡಲ್ಲ ಅಣ್ಣ. ಈಗ ನೆಕ್ಸ್ಟ್ ಈ ಲಂಡನ್ ರೈಡ್ ನ ಅಣ್ಣ ಶುರು ಮಾಡ್ತಿರೋದಣ್ಣ ಮೈಸೂರು ಕೋರ್ಟ್ ಇಂದ ಶುರು ಮಾಡ್ತಿದೀನಿ ಅಣ್ಣ. ಎಲ್ಲಾ ಜಡ್ಜ್ ವಿತ್ ಡಿಸ್ಟಿಕ್ ಮೇನ್ ಜಡ್ಜ್ ಸಹಿತ ಬರ್ತಾ ಇದಾರೆ ಅಣ್ಣ. ಇದು ಇಷ್ಟನ್ನ ಮಾಡ್ತಿದೀನಿ ಅಣ್ಣ ನಾನು. ಈಗ ಇನ್ನು ಎಷ್ಟಾಗುತ್ತೋ ನಾನು ದೇವ್ರ ಹತ್ರ ಕೇಳ್ತೀನಿ, ನಿನಗೆ ಫೈನಾನ್ಷಿಯಲ್ ಏಡ್ ಎಲ್ಲ ಪಾಪ ದೇವ್ರು ಅನುಕೂಲ ಮಾಡ್ಕೊಡ್ಲಿ, ನಿಂಗೆ ಒಳ್ಳೇದ್ ಮಾಡ್ಲಿ ಪಾಪ. ಓಕೆ, ನಾನು ಬಂದಾಗ ಮೀಟ್ ಮಾಡ್ತೀನಿ ಅಣ್ಣ. ತುಂಬಾ ದಿನ ನಾನು ಸತೀಶ್ ಅಣ್ಣ ತುಂಬಾ ಇಷ್ಟಪಡ್ತೀಯಂತೆ ನೀನು. ಬೈಕ್ ಅಲ್ಲಿ ಜೀವ ಇದೆ ಅಂತ ತಿಳ್ಕೊಂಡಿದ್ಯಂತೆ, ಬೈಕ್ ಹತ್ರ ಮಾತಾಡ್ತೀಯಂತೆ ನೀನು. ಏನದು? ಅದೇ ಅಲ್ವಣ್ಣ, ಇವತ್ತು ಈ ಹೆಸರನ್ನ ಕೊಟ್ಟಿದ್ದು ಅದೇ ಬೈಕ್ ಅಲ್ಲ ಅಣ್ಣ. ಬೈಕ್ ಬಿಟ್ರೆ ಒಂದ್ ಚೂರು ಗಾಯ ಆದ್ರೆ ಒದ್ದಾಡ್ಬಿಡ್ತೀಯಂತೆ ಬೈಕ್. ನಿಜ ಅಣ್ಣ, ಅದಂತೂ ಸತ್ಯ. ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಏನಾದ್ರು ಇದ್ರೆ ಕೇಳ್ತೀನಿ ಅಣ್ಣ. ಇದು ಆಡಿಯೋ ತುಂಬಾ ಚೆನ್ನಾಗಿದೆಯೋ? ಇದು ಪ್ರೆಸೆಂಟ್ ಮಾಡ್ಲಾ ಜನಗಳಿಗೆ? ಮಾಡಿ ಅಣ್ಣ, ಕಡಾಖಂಡಿತವಾಗ್ಲೂ ಮಾಡಿ ಅಣ್ಣ. ನನ್ಗೆ ಅದೇ
ಫ್ಲಾಗ್ದು ಒಂದು ಡೌಟ್ ಇತ್ತು, ನಿಮ್ಮ ಹತ್ರನೇ ಕ್ಲಿಯರ್ ಮಾಡ್ಕೊಬೇಕು ಅಂತಿತ್ತು ಅಣ್ಣ ನನಗೆ. ಆಯ್ತಪ್ಪಿ, ನಾನು ತಗೊಂಡು ಹೋಗ್ತೀನಿ ಅಣ್ಣ. ಹಂಗಾದ್ರೆ ಎರಡು ಫ್ಲಾಗ್ ನ ತಗೊಂಡು ಹೋಗ್ತೀನಿ. ಬಿಡ್ಬೇಡ ಬಂಗಾರ, ಒಳ್ಳೇದು. ಹ್ಮ್ ಸರಿ ಅಣ್ಣ, ಆಗ್ಲಿ ಅಣ್ಣ.